ಕಾರಣ ನಮ್ಮ ಈ ವಸಿಷ್ಠ ಆಸ್ಪತ್ರೆ ಆರೋಗ್ಯದ ಹೆಸರಲ್ಲಿ ವ್ಯಾಪಾರ ನಡೆಸೋ ಜಾಗ ಅಲ್ಲ. ನೀನು ಈ ಆಸ್ಪತ್ರೆ ಮುಖ್ಯಸ್ಥ ಆಗೋಕ್ಕೆ ಮೊದಲು ಇದರ ಆತ್ಮನ ಅರ್ಥ ಮಾಡ್ಕೋಬೇಕು. ಆವಾಗಲೇ ನೀನು ಈ ಪರಂಪರೆನ ಸಮರ್ಥವಾಗಿ ಮುನ್ನಡೆಸೋಕ್ಕೆ ಸಾಧ್ಯ. ನೀವು ಆಸ್ಪತ್ರೆನ ಕಟ್ಟಿ ಬೆಳೆಸಿರೋ ರೀತಿ ನಂಗೆ ಯಾವತ್ತಿದ್ರೂ ಸ್ಫೂರ್ತಿನೇ. ಹೇಳಿ ತಾತ, ನಾನು ಏನು ಮಾಡಬೇಕು? ನಮ್ಮ ಆಸ್ಪತ್ರೆಗೆ ತೆರಿಗೆಗೆ ಬರೋರ ಹತ್ರ ನಾವು ಆಗೋ ವೆಚ್ಚದ 60% ಮಾತ್ರ ತಗೋತೀವಿ. ಮಿಕ್ಕ ಖರ್ಚಿನ 40%ಅನ್ನು ಆಸ್ಪತ್ರೆ ಭರಿಸುತ್ತೆ. ನಾವು ಇದನ್ನು ರಿಯಾಯಿತಿ ಅಂತಾಗಲಿ ರಿಡಕ್ಷನ್ ಅಂತಾಗಲಿ ಅನ್ನಲ್ಲ, ಸೇವೆ ಅಂತೀವಿ. ಒಂದು ಜೀವ ಈ ಭೂಮಿಗೆ ಬರೋ ಸಮಯದಲ್ಲಿ ನಾವು ಸಹಾಯ ಮಾಡ್ತೀವಲ್ಲ, ಇಂಥ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ. ಜನ್ಮ ಜನ್ಮಾಂತರದ ಪುಣ್ಯ ಮಾಡಿದರೆ ಮಾತ್ರ ಇದು ಸಿಗುತ್ತೆ. ಅದು ಅಲ್ಲದೆ ನಾವು ತೀರಾ ಬಡವರಿಗೆ ಉಚಿತವಾಗಿ ಹೆರಿಗೆ ಮಾಡಿಸ್ತೀವಿ ಅಲ್ವಾ? ಹೌದು ತಾತ, ಆದರೆ ಇದನ್ನು ಹೇಗೆ ನಡೆಸ್ಕೊಬಂದ್ರಿ ಅಂತ ನಂಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಈ ಭೂಮಿ ಮೇಲೆ ಇರೋರಿಗೆ ಸಹಾಯ ಮಾಡ್ತಾರೆ, ಆದರೆ ನಾವು ಈ ಜಗತ್ತಿಗೆ ಬರೋ ಮಕ್ಕಳಿಗೆ ಆಸರೆ ಆಗ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಹುಟ್ಟೋ ಮಗು ಕಣ್ಬಿಡುವಾಗ ಈ ಪ್ರಪಂಚ ಸುರಕ್ಷಿತವಾಗಿದೆ ಅನ್ನೋ ಭರವಸೆ ಅದಕ್ಕಿರಬೇಕು. ಇಂಥ ಕೆಲಸ ಮಾಡುವಾಗ ಅಡೆತಡೆ ಬಂದೇ ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಧೈರ್ಯ ನಿಮ್ಮಲ್ಲಿರಬೇಕು. ಇಂಥ ಪವಿತ್ರವಾದ ಕೆಲಸ ಮಾಡೋಕ್ಕೆ ನನ್ನ ಆರಿಸ್ಕೊಂಡಿದ್ದೆ ನನ್ನ ಭಾಗ್ಯ. ನೀವು ಹಾಕೊಟ್ಟಿದ್ದ ದಾರಿಲಿ ಒಂದು ಹೆಜ್ಜೆನೂ ಹಿಂದೆ ಇಡಲ್ಲ. ನೀನು ಇದನ್ನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ಇದನ್ನು ವಿರೋಧಿಸೋ ಜನ ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಈ ವಿರೋಧದ ಮಧ್ಯೆ ಈ ದೀಪ ಆರ್ದ ಹಾಗೆ ನೀನು ಹೇಗೆ ಕಾಪಾಡ್ತೀಯ ಅನ್ನೋ ಆತಂಕ ನನ್ನನ್ನು ಕಾಡುತ್ತೆ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ನೀವು ಚಿಂತೆ ಮಾಡಿಬಿಡಿ ತಾತ. ಹಾಗಾದರೆ ಈ ಸೇವಾ ಕಾರ್ಯನ ನಮ್ಮ ಆಸ್ಪತ್ರೆ ಯಾವತ್ತೂ ನಿಲ್ಲಿಸಲು ಅನ್ನೋ ಭರವಸೆನ ನನಗೆ ಕೊಡು. ಏನೇ ಆಗಲಿ, ಈ ಸೇವೆ ನಮ್ಮಲ್ಲಿ ನಿರಂತರವಾಗಿ ನಡೆಯುತ್ತೆ. ಅದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ. ನೆಮ್ಮದಿ ಆಯಿತು. ಮಹಾಭಾರತದ ಕರ್ಣ ತನ್ನ ದಾನಗುಣದಿಂದ ಪ್ರಸಿದ್ಧಿ ಪಡೆದ. ಈ ಕರ್ಣ ತನ್ನ ಸೇವೆಯಿಂದ ಪ್ರಸಿದ್ಧಿ ಪಡೀಲಿ, ಅದು ಈ ತಾತನ ಹಾರೈಕೆ. ಕರ್ಣ, ಇದೆಲ್ಲ ಹೇಳೋಕ್ಕೊಂದು ಕಾರಣನೂ ಇದೆ. ನನಗೂ ವಯಸ್ಸಾಯಿತು, ಯಾವಾಗ ಅಲ್ಲಿಂದ ಕರೆ ಬರುತ್ತೋ ಗೊತ್ತಿಲ್ಲ. ನಾನು ಇರಲಿ ಇಲ್ಲೇ ಹೋಗಲಿ, ಈ ಸೇವಾ ಕಾರ್ಯ ಮಾತ್ರ ಯಾವತ್ತಿಗೂ ನಿಲ್ಲಬಾರ್ದು. ಹಾಗೆ ನೋಡ್ಕೊಂಡು ಹೋಗ್ಬೇಕು. ನೀನು ಸೇವೆ ಮುಂದುವರಿಯುತ್ತೆ ತಾತ. ನೀವು ಹೀಗೆಲ್ಲ ಮಾತಾಡಬೇಡಿ. ನೀವು ಹಾಕೊಟ್ಟಿದ್ದ ದಾರಿನೇ ನನ್ನ ಗುರಿ. ನಿಮ್ಮ ಹೆಸರು ಉಳಿಸೋದೇ ನನ್ನ ಕರ್ತವ್ಯ. ಈಗ ನೆಮ್ಮದಿ ಆಯಿತು ನೋಡು. ಸರ್, ಕಣ ಸರ್ ಹೇಳಿದ್ದೀನಿ. ವಾರಕ್ಕೆ ಎಷ್ಟು ತಗೋಬೋದು? ನಿಜ ಹೇಳ್ಬೇಕಂದ್ರೆ ಈ ವಾರದಲ್ಲಿ ₹1 ತೆಗೋದು ಕಷ್ಟ ಸರ್. ವಾಟ್? ಏಕೇನು ಪ್ರಾಬ್ಲಮ್ಮು? ಆಸ್ಪತ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಸರ್. ಈಗಿರೋ ಪರಿಸ್ಥಿತಿಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಹೊರಗಡೆಯಿಂದ ಸಾಲ ತರೋ ಪರಿಸ್ಥಿತಿ ಇದೆ. ಏಕೆ? ನಮ್ಮ ಹಾಸ್ಪಿಟ್ಲ್ ಬರೋ ಡೆಲಿವರಿ ಕೇಸ್ನ ಬಡೂರು ಅನ್ನೋ ಕಾರಣಕ್ಕೆ ಫ್ರೀಯಾಗಿ ಮಾಡ್ತಾಯಿದ್ದೀರಾ.